ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಆಪ್ಷನ್ ಎಂಟ್ರಿ ಪ್ರಾಸೆಸ್ ಏನಿರುತ್ತೆ ಅಂದ್ರೆ ಆಪ್ಷನ್ ಎಂಟ್ರಿ ಲಾಗಿನ್ ಪ್ರಾಸೆಸ್ ಏನಿರುತ್ತೆ ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದೀವಿ. ಅಂದ್ರೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಹೇಗೆ ಆಗೋದು ಅಂತ. ಯಾಕಂದ್ರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಈ ಲಾಗಿನ್ ಪ್ರಾಸೆಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ದಾರೆ. ಆಕ್ಚುಲಿ ಸಂಪೂರ್ಣವಾಗಿ ಚೇಂಜ್ ಮಾಡಿದ್ದಾರೆ, ಬಟ್ ಗುಡ್ ಚೇಂಜಸ್. ಯಾಕಂತ ಹೇಳಿದ್ರೆ ಈಗೇನು ಚೇಂಜಸ್ ಅನ್ನ ಮಾಡಿದ್ರೆ ಅದರಿಂದ ನಿಮ್ಮ ಆಪ್ಷನ್ ಎಂಟ್ರಿ ಹಾಗೆ ಮುಂದಿನ ಕೌನ್ಸಿಲಿಂಗ್ ಪ್ರಾಸೆಸ್ ತುಂಬಾ ಸೆಕ್ಯೂರ್ ಆಗಿ ನಡೆಯುತ್ತೆ. ಅದಕ್ಕೋಸ್ಕರ ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ, ಅದು ನಿಮಗೂ ಕೂಡ ಗೊತ್ತಿದೆ. ವಿಡಿಯೋ ಈಗಲೇ ಲೈಕ್ ಮಾಡಿ, 1000 ಲೈಕ್ಸ್ ಜಾಸ್ತಿನೇ ಆಗುತ್ತೆ ಪ್ರತಿ ಕೂಡ ಇದೆ. ಸರಿ, ಈಗ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಆಪ್ಷನ್ ಎಂಟ್ರಿ ಲಾಗಿನ್ ಪ್ರಾಸೆಸ್ ಏನಿದೆ ಅದು 3 ಸ್ಟೆಪ್ಸ್ ಅಲ್ಲಿ ಆಗುತ್ತೆ. ಅದಕ್ಕಿಂತ ಮೊದಲು ಏನಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಲಾಗಿನ್ ಮಾಡಬೇಕು ಅಂತ ಹೇಳಿದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೇಕಲ್ವಾ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಇಂಥ ಡೇಟ್ ಇಂದ ಇಂಥ ಡೇಟ್ ವರೆಗೆ ಆಪ್ಷನ್ ಎಂಟ್ರಿ ಮಾಡಿ ಅಂತ ತಿಳಿಸ್ತಾರೆ. ಅದ್ರ ಜೊತೆಗೇನೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋ ದಿನಾಂಕಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ ನಂತರ ಫಸ್ಟ್ ಸ್ಟೆಪ್ ಏನು ಅಂತ ಹೇಳಿದ್ರೆ ಅಲ್ಲಿ ಸ್ಕ್ಯಾನ್ QR ಕೋಡ್, ನಿಮ್ಮ QR ಕೋಡ್ ಇರುತ್ತೆ ಅದನ್ನ ಸ್ಕ್ಯಾನ್ ಮಾಡೋದಕ್ಕೆ ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡಬೇಕು. ಅದನ್ನ ಕ್ಲಿಕ್ ಮಾಡಿದ ನಂತರ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಏನು QR ಕೋಡ್ ಕೊಟ್ಟಿದ್ದಾರೆ ಅದನ್ನ ಸ್ಕ್ಯಾನ್ ಮಾಡ್ತೀರಾ. ಅದನ್ನ ಸ್ಕ್ಯಾನ್ ಮಾಡಿದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲ್ ಏನಿದೆ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇರುವಂತಹ ಮೊಬೈಲ್, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ವಾ, ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸ್ಕ್ಯಾನ್ ಮಾಡಿದ ತಕ್ಷಣ OTP ಬರುತ್ತೆ. ಆ OTP ಏನ್ ಮಾಡ್ತೀರಾ ನೀವು ಎಂಟ್ರಿ ಮಾಡ್ತೀರಾ. OTP ಎಂಟ್ರಿ ಮಾಡ್ತೀರಾ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಇದೆ, CET ಆಪ್ಷನ್ ಎಂಟ್ರಿ ನಂಬರ್ ಅಂತ ಇದೆ, ಅದನ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀರಾ. ಇದು 2ನೇ ಸ್ಟೆಪ್. 3ನೇ ಸ್ಟೆಪ್ ಏನು ಅಂತ ಹೇಳಿದ್ರೆ ನಿಮ್ಮ ಫೇಸ್ ರೆಕಗ್ನಿಷನ್ ಆದ ನಂತರ ನೀವು ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗ್ಬಹುದು, ಅಂದ್ರೆ ಲಾಗಿನ್ ಆಗ್ತೀರಾ. ಸೊ ಫಸ್ಟ್ ಸ್ಟೆಪ್ ಏನು, QR ಕೋಡ್ ಅನ್ನು ಸ್ಕ್ಯಾನ್ ಮಾಡ್ತೀರಾ. QR ಕೋಡ್ ಸ್ಕ್ಯಾನ್ ಆದ ನಂತರ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. OTP ಬಂದ ನಂತರ OTP ಹಾಗೆ ಆಪ್ಷನ್ ಎಂಟ್ರಿ ನಂಬರ್ ಅಂತ ಕೊಟ್ಟಿರ್ತೀರಾ, ಅದನ್ನ ಎಂಟ್ರಿ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ. 3ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ ನೀವು, ನಿಮ್ಮ ಫೇಸ್ ರೆಕಗ್ನಿಷನ್ ಅದನ್ನ ಮಾಡ್ತೀರಾ. ಫೇಸ್ ರೆಕಗ್ನೈಸ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಆಪ್ಷನ್ ಎಂಟ್ರಿಗೋಸ್ಕರ ನೀವು ಲಾಗಿನ್ ಆದ ರೀತಿ. ಲಾಗಿನ್ ಆದ ತಕ್ಷಣ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನ್ ಹೇಳಿ, ಈ ವರ್ಷದಿಂದ ಆಪ್ಷನ್ ಎಂಟ್ರಿಗೆ ಫೀಸ್ ಇಟ್ಟಿದ್ದಾರೆ. ಸೊ ಆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಆಪ್ಷನ್ ಕಾಣಿಸುತ್ತೆ ನಿಮಗೆ. ಅದನ್ನ ಪೇ ಮಾಡಿದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಅಂದ್ರೆ ಕಾಲೇಜ್ಗಳ ಲಿಸ್ಟ್ ನಿಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತೆ. ಅದರೊಳಗಡೆ ಬೇಕಿರುವಂತಹ ಕಾಲೇಜ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ನಂತರ ಮತ್ತೊಂದು ಸ್ಟೂಡೆಂಟ್ ಕೇಳಿದ್ರು, ಈ ಫೀಸ್ ಏನಿದೆ ಅದನ್ನ ಮತ್ತೆ ಪೇ ಮಾಡ್ಬೇಕಾ ಅಂತ ಕೇಳಿದ್ರು. ಅಂದ್ರೆ ಪ್ರತಿ ಬಾರಿ ಲಾಗಿನ್ ಅದಕ್ಕೆ ಪೇ ಮಾಡ್ಬೇಕಂತ ಕೇಳಿದ್ರು. ಆ ರೀತಿ ಇರಲ್ಲ. ಆಪ್ಷನ್ ಎಂಟ್ರಿಗೆ ಅಂದ್ರೆ ಲಾಗಿನ್ ಆಗ್ತಿರೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಲ ಪೇ ಮಾಡಿದ್ರೆ ಆಯ್ತು, ನೀವು ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗ್ತೀರಾ. ಅದರ ನಂತರ ನೀವು ಆಪ್ಷನ್ ಎಂಟ್ರಿಗೆ ಎಷ್ಟು ಬಾರಿ ಬೇಕಿದ್ರು ಕೂಡ ಲಾಗಿನ್ ಆಗಬಹುದು. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ಕ್ಲಿಯರ್ ಆಯ್ತು ಅನ್ಸುತ್ತೆ? ಮತ್ತೆ ಡೌಟ್ ಇದ್ರೆ ಕಾಣೋ ತಿಳಿಸಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.